ಆತ್ಮೀಯ ಎಲ್ಲ ನನ್ನ ಸ್ಪರ್ಧಾ ಮಿತ್ರರಿಗೆ ನಮಸ್ಕಾರ. ನಾನು ಹನುಮಂತ ಶಿರಗೋಜಿ ಅಂತ. ತಮ್ಮೆಲ್ಲರಿಗೂ ವಿದ್ವತ್ ಕೆಸಿಎ ಗುರು ಆ್ಯಪ್ಗೆ ಆತ್ಮೀಯವಾದ ಒಂದು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಸ್ನೇಹಿತರೆ, ಇವತ್ತು ನಾನು ನಿಮ್ಗೆ ವಿಜ್ಞಾನ ವಿಷಯ ಅಂದ್ರೆ ಯಾವುದೇ ಎಕ್ಸಾಮ್ಸ್ ನೀವು ಬರಿತಾ ಇರಬಹುದು. PSI ಬರೀರಿ, FDA ಬರೀರಿ, KS ಬರೀರಿ, ವಿಲೇಜ್ ಅಕೌಂಟೆಂಟ್ ಬರೀರಿ, PDO ಬರೀರಿ, ಯಾವುದೇ ಎಕ್ಸಾಮ್ಸ್ ಬರೆದ್ರು ಸಹ ವಿಜ್ಞಾನ ಅನ್ನೋದು ಅತಿ ಒಂದು ಪ್ರಮುಖವಾದಂತ ಒಂದು ಸಬ್ಜೆಕ್ಟ್ ಅಂತ ಹೇಳ್ತಾ ಇರ್ತೀನಿ. ಯಾಕಂದ್ರೆ ಕೆಲವೊಂದು ಎಕ್ಸಾಮ್ಸ್ ಅನ್ನ ನೀವು ನೋಡಿರಬಹುದು, ಅಲ್ಲಿ 30 ಕ್ವಶನ್ಸ್, 35 ಕ್ವಶನ್ಸ್, 40 ಕ್ವಶನ್, 45 ಕ್ವಶನ್ಸ್ ಎಲ್ಲ ಬಂದಿದ್ವು. ಬಟ್ ಹಂಗಾಗಿ ಯಾವುದೇ ಎಕ್ಸಾಮ್ಸ್ ಅನ್ನ ನೀವು ಬರೆದ್ರು ಕೂಡ ಅಪ್ ಟು PC ಇಂದ DC ಅಂತ ಕರಿತೀವಿ. ಇಲ್ಲಿ ಯಾವ ಎಕ್ಸಾಮ್ ಬರೆದ್ರು ಕೂಡ ನೋಡಿ, ನಿಮ್ಗೆ ಮಿನಿಮಮ್ ಅಂತಂದ್ರೆ 15 ಕ್ವಶನ್ಸ್ ಅಂತೂ ಬಂದೇ ಬರ್ತವೆ. ಇಲ್ಲಿ ಸೈನ್ಸ್ ಸಬ್ಜೆಕ್ಟ್ ಅಲ್ಲಿ ಮಿನಿಮಮ್ 15 ಕ್ವಶನ್ಸ್ ಬರ್ತದೆ. ಅದರಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ವಿಜ್ಞಾನ ವಿಷಯದಲ್ಲಿ 3 ಪ್ರಮುಖವಾಗಿರ್ತಕ್ಕಂಥ ಸಬ್ಜೆಕ್ಟ್ ಬರ್ತವೆ. ದಟ್ ಈಸ್ ಒಂದು ಫಿಸಿಕ್ಸ್ ಅಂತ ಕರಿತೀವಿ, ಮತ್ತೊಂದನ್ನ ಕೆಮಿಸ್ಟ್ರಿ ಅಂತ ಹೇಳ್ತೀವಿ, ಮತ್ತೊಂದನ್ನ ಬಯೋಲಜಿ ಅಂತ ಹೇಳ್ತಾ ಇರ್ತೀವಿ. 3 ಪಾರ್ಟ್ ಬರ್ತದ. ಈ 3 ಪಾರ್ಟ್ ಸೇರಿ ನಿಮ್ಗೆ ಒಂದು 15 ಮಿನಿಮಮ್ 15 ಬರ್ತದೆ ಫಿಕ್ಸ್ ಕ್ವಶನ್ಸ್. ಕೆಲವೊಮ್ಮೆ 18 ಬರ್ಬೋದು, ಕೆಲವೊಮ್ಮೆ 19 ಬರ್ಬೋದು, ಕೆಲವೊಮ್ಮೆ 20 ಬರ್ಬೋದು, ವಾಟ್ ಎವರ್ ಇಟ್ ಮೇ ಬಿ, ಎಷ್ಟೇ ಬರ್ಬೋದು. ಬಟ್ ಆನ್ ಆನ್ ಅವರೇಜ್ ಎಷ್ಟು ಬರ್ತಾವ ಅಂತಂದ್ರೆ 15 ಕ್ವಶನ್ಸ್ ಫಿಕ್ಸ್ ಬಂದೇ ಬರ್ತದ. ಹಂಗಾಗಿ ನೀವು ಇಲ್ಲಿ 3 ಸಬ್ಜೆಕ್ಟ್ಗೂ ಅಷ್ಟೇ ಸಮನಾದಂತ ಪ್ರಿಫರೆನ್ಸ್ ಅನ್ನ ಕೊಡ್ಬೇಕಾಗ್ತದ. ಫಿಸಿಕ್ಸ್ಗೂ ಅಷ್ಟೇ ಕೊಡಬೇಕು, ಕೆಮಿಸ್ಟ್ರಿ ಅಷ್ಟೇ ಕೊಡಬೇಕು, ಬಯೋಕ್ಕೂ ಅಷ್ಟೇ ಪ್ರಿಫರೆನ್ಸ್ ಅನ್ನ ಕೊಡ್ಬೇಕಾಗ್ತದ್ರಿ. ಬಟ್ ಇವತ್ತು ನಾನು ನಿಮ್ ಜೊತೆ ಡಿಸ್ಕಸ್ ಮಾಡ್ತಕ್ಕಂಥ ಒಂದು ಸಬ್ಜೆಕ್ಟ್ ಯಾವ್ದು ಅಂತಂದ್ರೆ ಅದು ಬಯೋಲಾಜಿ ಅಂತ ಕರಿತಾ ಇರ್ತೀವಿ, ಜೀವಶಾಸ್ತ್ರ ಅಂತ ಹೇಳ್ತೀವಿ. ಯಾಕಂದ್ರೆ ಯಾವುದೇ ಎಕ್ಸಾಮ್ ಅನ್ನ ಬರೆದ್ರು ಕೂಡ ನಿಮ್ಗೆ ವಿಜ್ಞಾನದಲ್ಲಿ ಅತಿ ಹೆಚ್ಚು ಪ್ರಶ್ನೆಗಳು ಎಲ್ಲಿಂದ ಬರ್ತಾವ ಅಂತಂದ್ರೆ ಈ ಒಂದು ಜೀವಶಾಸ್ತ್ರ ವಿಷಯದಿಂದನೇ ಜಾಸ್ತಿ ಕ್ವಶನ್ಸ್ ಗಳು ಬರ್ತಾ ಇರ್ತಾವ್ರಿ. ಉದಾಹರಣೆಗೆ ಒಂದು 15 ಕ್ವಶನ್ಸ್ ಎಕ್ಸಾಮ್ ಅಲ್ಲಿ ಕೊಟ್ಟಿದ್ದಾನೆ ಅಂತಂದ್ರೆ ಅಲ್ಲಿ ಒಂದು 8 ಕ್ವಶನ್ಸ್ ಬಯೋದಿಂದ ಸಿಗ್ತದೆ ನಿಮಗೆ. ಒಂದು 5 ರಿಂದ 6 ಕ್ವಶನ್ಸ್ ಎಲ್ಲಿಂದ ಬರ್ತಂದ್ರೆ ಫಿಸಿಕ್ಸ್, ಒಂದು 2 ರಿಂದ 3 ಕ್ವಶನ್ಸ್ ಕೆಮಿಸ್ಟ್ರಿಯಿಂದ ನಿಮಗೆ ಬರ್ತಾ ಇರ್ತದ. ಹಾಗಾಗಿ ನೀವು ಇಲ್ಲಿ ಎಲ್ಲಾ ಸಬ್ಜೆಕ್ಟ್ ಅನ್ನು ಓದ್ಕೊಳ್ಳೇಬೇಕು. ಬಟ್ ಸ್ವಲ್ಪ ಪ್ರಿಫರೆನ್ಸ್ ಜಾಸ್ತಿ ಎಲ್ಲಪ್ಪ ಅಂದ್ರೆ ಈ ಬಯೋ ಸಬ್ಜೆಕ್ಟ್ ಗೆ ಜಾಸ್ತಿ ಪ್ರಿಫರೆನ್ಸ್ ಅನ್ನ ನೀವು ಕೊಡ್ಬೇಕಂತ ಹೇಳ್ತಾ ಇರ್ತೇನೆ. ಮತ್ತೆ ವಿಜ್ಞಾನ ಅಂತಂದ್ರೆ ಕೆಲವೊಬ್ರು ತಿಳ್ಕೊಂಡಿರ್ತಾರ, ಬಹಳ ಡಿಫಿಕಲ್ಟ್ ಅಪ್ಪ, ಹೆಂಗ್ ಮಾಡ್ಬೇಕು, ಏನ್ ಮಾಡ್ಬೇಕಂತಂದು. ಅಷ್ಟೇನ ನೀವು ಅನ್ಕೊಂಡಷ್ಟು ಡಿಫಿಕಲ್ಟ್ ಇರಂಗಿಲ್ಲ, ಇಲ್ಲಿ ವೆರಿ ಈಸಿ ಇರ್ತದ್ರಿ. ಜಸ್ಟ್ ನಮ್ ಸರೌಂಡಿಂಗ್ಸ್ ಅಲ್ಲಿ ಡೇ ಟು ಡೇ ಲೈಫ್ ಅಲ್ಲಿ ಏನೇ ಆಗ್ತಾ ಇರುತ್ತೆ ನೋಡಿ, ಅದ್ರ ಬಗ್ಗೆನೆ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಒಂದು ಕ್ವಶನ್ಸ್ ಗಳನ್ನ ನಿಮ್ಗೆ ಕೊಡ್ತಾ ಇರ್ತಾರ. ಲೈಕ್ ಹೇಳ್ಬೇಕು ಅಂತಂದ್ರೆ ನಿಂಬೆ ಹಣ್ಣು ಅಂತ ಒಂದು ಬರ್ತದ್ರಿ, ಅದು ನಾವು ಡೇ ಟು ಡೇ ಲೈಫ್ ಅಲ್ಲಿ ಯೂಸ್ ಮಾಡ್ತಾ ಇರ್ತೀವಿ. ಅದ್ರಲ್ಲಿ ಇರ್ತಕ್ಕಂಥ ಅಸಿಡ್ ಯಾವುದು, ದೆನ್ ಅದನ್ನ ಯಾವ ಒಂದು ವಿಟಾಮಿನ್ ಅದ್ರಲ್ಲಿ ಕಂಡು ಬರ್ತದ, ದೆನ್ ಆ ಒಂದು ವಿಟಾಮಿನ್ ಕೊರತೆಯಿಂದ ಬರ್ತಕ್ಕಂಥ ಡಿಸೀಸ್ ಗಳು ಯಾವುದು, ಈ ತರ ಕ್ವಶನ್ಸ್ ಗಳು ಎಕ್ಸಾಮ್ ಅಲ್ಲಿ ಬಹಳಷ್ಟು ಬರ್ತಾ ಇರ್ತವೆ. ಹಾಗಾಗಿ ಎವ್ರಿ ಡೇ ನಡೀತಕ್ಕಂಥ ಆಕ್ಟಿವಿಟೀಸ್ ಬಗ್ಗೆನೆ ನಮ್ಮ ಸೈನ್ಸ್ ಏನು ಹೊಂದಿದೆ ನೋಡಿ, ಅಲ್ಲಿ ಕ್ವಶನ್ಸ್ ಬರ್ತದ. ಇವೇನು ವಿಜ್ಞಾನ ಅಂತಂದ್ರೆ ಅತಿ ಹೆಚ್ಚು ತಲೆಗೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಅತಿ ಹೆಚ್ಚು ಒಂದು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ವೆರಿ ಈಸಿಯಾಗಿ ನಿಮ್ಗೆ ಪ್ರತಿಯೊಂದರ ಬಗ್ಗೆ ಕೂಡ ನಾನು ತಿಳಿಸ್ಕೊಡ್ತಾ ಬರ್ತಾ ಇರ್ತೀನಿ ಇಲ್ಲಿ. ಸೊ ನೋಡಿ, ಹಾಗಾದ್ರೆ ಜೀವಶಾಸ್ತ್ರ ಅಂತ ಬಂದಾಗ ಜೀವಿಗಳ ಕುರಿತಾಗಿ ಅಧ್ಯಯನ ಮಾಡೋದನ್ನ ಜೀವಶಾಸ್ತ್ರ ಅಂತ ಕರಿತೀವಿ. ಬಯೋ ಅಂತಂದ್ರೆ ಸಜೀವಿ ಅಂತ ಹೇಳ್ತೀವಿ, ಲಾಜಿ ಅಂತಂದ್ರೆ ಟು ಸ್ಟಡಿ ಅಂತ ಕರಿತೀವಿ. ಅಂದ್ರೆ ಜೀವಿಗಳ ಕುರಿತಾಗಿ ಅಧ್ಯಯನ ಮಾಡೋದನ್ನ ಏನಂತ ಕರಿತೀವಿ ಅಂದ್ರೆ ಜೀವಶಾಸ್ತ್ರ ಅಂತ ಹೇಳ್ತಾ ಬರ್ತಾ ಇರ್ತೀವಿ. ಇದ್ರೊಳಗಡೆ ಮತ್ತೆ ನಿಮಗೆ 2 ವಿಧಗಳು ಬರ್ತವೆ ಜೀವಶಾಸ್ತ್ರದಲ್ಲಿ. ಒಂದು ಬಾಟ್ನಿ ಅಂತ ಬರುತ್ತೆ, ಮತ್ತೊಂದು ಜುವಾಲಜಿ ಅಂತ ಬರ್ತದೆ. ಬಾಟ್ನಿ ಅಂತಂದ್ರೆ ಸಸ್ಯಶಾಸ್ತ್ರ ಅಂತ ಕರಿತೀವಿ, ಜುವಾಲಜಿ ಅಂತಂದ್ರೆ ಪ್ರಾಣಿಶಾಸ್ತ್ರ ಅಂತ ಕರಿತಾ ಇರ್ತೀವಿ. ಸಸ್ಯಶಾಸ್ತ್ರ, ಇನ್ನೊಂದು ಪ್ರಾಣಿಶಾಸ್ತ್ರ ಅಂತ ಕರಿತಾ ಇರ್ತೀವಿ. ಎರಡನ್ನ ಒಟ್ಟಾಗಿ ನಾವೇನಂತ ಕರಿತೀವಿ ಅಂದ್ರೆ ಬಯೋಲಾಜಿ ಅಂತ ಹೇಳ್ತಾ ಇರ್ತೀವಿ. ಅಂದ್ರೆ ಸಸ್ಯಗಳ ಬಗ್ಗೆ ಅಧ್ಯಯನ ಮಾಡೋದನ್ನ ಸಸ್ಯಶಾಸ್ತ್ರ ಅಂತ ಹೇಳ್ತೀವಿ, ಪ್ರಾಣಿಗಳ ಬಗ್ಗೆ ಅಧ್ಯಯನ ಮಾಡೋದನ್ನ ಪ್ರಾಣಿಶಾಸ್ತ್ರ ಅಂತ ಕರಿತೀವಿ. ಸಸ್ಯಗಳಿಗೂ ಜೀವ ಇದೆ ಅಂತ ತಿಳಿಸಿಕೊಟ್ಟಂತ ವಿಜ್ಞಾನಿ ಯಾರು ಅಂತಂದ್ರೆ ಜಗದೀಶ್ ಚಂದ್ರ ಬೋಸ್ ಅಂತ ಕರಿತಾ ಇರ್ತೀವಿ. ಎಕ್ಸಾಮ್ ಕೊಟ್ಟಿದೆ ನಿಮ್ಗೆ, ಸಸ್ಯಗಳಿಗೆ ಜೀವ ಇದೆ ಅಂತ ಅಂದ್ಬಿಟ್ಟು ಹೇಳಿಕೊಟ್ಟಂತ ವಿಜ್ಞಾನಿ ಯಾರಂದ್ರೆ ಜಗದೀಶ್ ಚಂದ್ರ ಬೋಸ್ ಅಂತ ಕರಿತಾ ಬರ್ತಾ ಇರ್ತೀವಿ. ದೆನ್ ಪ್ರಾಣಿಗಳಂತಂದ್ರೆ ಆಲ್ಮೋಸ್ಟ್ ನಿಮ್ಗೆಲ್ಲ ಗೊತ್ತಿರೋದೆ, ಸಜೀವಿಗಳಂತಾನೆ ಕರಿತಾ ಇರ್ತೀವಿ. ದಟ್ ಇಸ್ ಅನ್ ಲಿವಿಂಗ್ ಆರ್ಗಾನಿಸಮ್. ಅದ್ರ ಬಗ್ಗೆ ಕೂಡ ನಾವು ಒಟ್ಟಾಗಿ ಸ್ಟಡಿ ಮಾಡೋದಕ್ಕೆ ಬಯೋಲಾಜಿ ಅಂತಾನೆ ಕರಿತಾ ಬರ್ತಾ ಇರ್ತೀವಿ. ನೋಡಿ, ಈ ಬಯೋಲಾಜಿಲಿ ಬರ್ತಕ್ಕಂಥ ಒಂದು ಪ್ರಮುಖವಾದಂತ ಅಧ್ಯಾಯಗಳು ಯಾವ್ಯಾವ ಸರ ಅಂತ ಬಂದಾಗ ಒಂದು ಸಿಲಾಬಸ್ ಅಂತ ಬರ್ತಿಲ್ಲಿ. ಸಿಲಾಬಸ್ ಏನಂದ್ರೆ ಫಸ್ಟ್ ಟಾಪಿಕ್ ನೋಡಿ, ಗ್ರಂಥಿಗಳು ಮತ್ತು ಹಾರ್ಮೋನುಗಳು ಅಂತ ಕರಿತಾ ಇರ್ತೀವಿ. ಗ್ಲ್ಯಾಂಡ್ಸ್ ಅಂಡ್ ಹಾರ್ಮೋನ್ಸ್ ಅಂತ ಕರಿತೀವಿ ಇಂಗ್ಲಿಷ್ ಒಳಗಡೆ. ದೆನ್ ಜೀವಕೋಶಗಳ ಅಧ್ಯಯನ ಅಂತ ಕರಿತಾ ಇರ್ತೀವಿ, ಸ್ಟಡಿ ಆಫ್ ಸೆಲ್ ಅಂತ ಹೇಳ್ತೀವಿ. ದೆನ್ ಜ್ಞಾನೇಂದ್ರಿಯಗಳಂತ ಬರ್ತದೆ ಅಥವಾ ಪಂಚೇಂದ್ರಿಯಗಳಂತ ಕರಿತಾ ಇರ್ತೀವಿ.
ಅದ್ರ ಜೊತೆಗೆ ಜೀವ ಜಗತ್ತು ಅಂತ ಒಂದು ಟಾಪಿಕ್ ಬರ್ತದ್ರಿ. ಅಂಗಾಂಶಗಳಂತ ಕರಿತಾ ಇರ್ತೀವಿ, ಟಿಶ್ಯೂಸ್ ಅಂತ ಹೇಳ್ತೀವಿ. ದೆನ್ ಸೂಕ್ಷ್ಮಾಣು ಜೀವಿಗಳಂತ ಬರ್ತದ, ಜೀವ ವಿಕಾಸ ಅಂತ ಒಂದು ಟಾಪಿಕ್ ಬರ್ತದ. ಅದ್ರ ಜೊತೆಗೆ ಮಾನವನ ಜೀರ್ಣಾಂಗ ವ್ಯವಸ್ಥೆ, ಹ್ಯೂಮನ್ ಡೈಜೆಸ್ಟಿವ್ ಸಿಸ್ಟಮ್ ಅಂತ ಹೇಳ್ತಾ ಇರ್ತೀವಿ. ದೆನ್ ಮಾನವನ ಉಸಿರಾಟ ವ್ಯವಸ್ಥೆ ಅಂತ ಹೇಳ್ತಾ ಇರ್ತೀವಿ, ಹ್ಯೂಮನ್ ರೆಸ್ಪಿರೇಟರಿ ಸಿಸ್ಟಮ್. ಮಾನವನ ವಿಸರ್ಜನಾಂಗ ವ್ಯವಸ್ಥೆ, ಹ್ಯೂಮನ್ ಎಕ್ಸ್ಕ್ರಿಟರಿ ಸಿಸ್ಟಮ್ ಅಂತ ಬರ್ತದ. ದೆನ್ ಮಾನವನ ಅಸ್ಥಿ ಪಂಜರ ಅಂತ ಬರ್ತದ್ರಿ, ಹ್ಯೂಮನ್ ಸ್ಕೆಲಿಟಾನ್ ಸಿಸ್ಟಮ್ ಅಂತ ಹೇಳ್ತಾ ಇರ್ತೀವಿ. ದೆನ್ ಬ್ಲಡ್ ಸರ್ಕ್ಯುಲೇಷನ್ ಅಂತ ಬರ್ತದ್ರಿ, ರಕ್ತ ಪರಿಚಲನೆ ಅಂತ ಕರಿತಾ ಇರ್ತೀವಿ. ದೆನ್ ತಳಿ ತಂತ್ರಜ್ಞಾನ ಅಂತ ಬರ್ತದೆ, ಜೆನೆಟಿಕ್ಸ್ ಅಂತ ಕರಿತಾ ಇರ್ತೀವಿ. ಆಲ್ಸೋ ನೆಕ್ಸ್ಟ್ ಸಂತಾನೋತ್ಪತ್ತಿ ಅಂತ ಬರ್ತದೆ, ರೀಪ್ರೊಡಕ್ಷನ್ ಅಂತ ಕರಿತಾ ಇರ್ತೀವಿ. ನೆಕ್ಸ್ಟ್ ವಿಟಾಮಿನ್ಗಳಂತ ಬರ್ತದೆ. ಇವಿಷ್ಟು ನಮ್ಮ ಜೀವಶಾಸ್ತ್ರ ವಿಷಯದಲ್ಲಿ ಬರ್ತಕ್ಕಂಥ ಪ್ರಮುಖವಾದಂತ ಒಂದು ಅಧ್ಯಾಯ ಅಂತ ಹೇಳ್ತಾ ಬರ್ತಾ ಇರ್ತೀವಿ.